ದಿ ಕಾಸ್ಟ್ ಆಫ್ ಗ್ರೋತ್ ಇಸ್ ಪೇನ್. ಗೆಳೆಯ, ಗ್ರೋತ್ ಸುಮ್ಮನೆ ಬರೋದಿಲ್ಲ, ಅದು ಕೇಳತ್ತೆ ತ್ಯಾಗ, ಹೋರಾಟ, ಪರಿಶ್ರಮ. ನಿನ್ನ ಬೆವರು, ಕಣ್ಣೀರು, ನಿದ್ದೆ ಇರದ ರಾತ್ರಿಗಳ ಬೆಲೆಯನ್ನ ಕೇಳತ್ತೆ. ಗ್ರೋತ್ ನ ಖರೀದಿಸೋಕೆ ಈ ಬೆಲೆಯನ್ನ ನೀನು ಕಟ್ಟಲೇಬೇಕು. ಈ ಬೆಲೆಗಳನ್ನ ಕಟ್ಟಿ ದೊಡ್ಡ ಬಿಸ್ನೆಸ್ ಗಳನ್ನ ಶುರು ಮಾಡಿದ ಹಲವು ಉದಾಹರಣೆಗಳಿದಾವೆ. ಭಾರತದ ಅತ್ಯಂತ ಯಶಸ್ವಿ ಉದ್ಯಮಿಗಳು, ಇಂಡಸ್ಟ್ರಿಯಲಿಸ್ಟ್ಗಳು ಬೆಳವಣಿಗೆ ಹೊಂದೋದಕ್ಕೆ ಕಷ್ಟಗಳ ಬೆಲೆಯನ್ನ ಕಟ್ಟಿದ್ದಾರೆ. ಈ ಸತ್ಯವನ್ನ ಎತ್ತಿ ತೋರಿಸೋದಕ್ಕೆ ಹಲವು ಕಥೆಗಳಿದಾವೆ. ಬನ್ನಿ ಹೇಳ್ತೀನಿ. ರಿಲಯನ್ಸ್ ಇಂಡಸ್ಟ್ರೀಸ್ ನ ಫೌಂಡರ್ ಧೀರುಭಾಯಿ ಅಂಬಾನಿ ಅವರನ್ನ ತಗೋ. ಅವರ ಸಂಪತ್ತು ಮತ್ತೆ ಸವಲತ್ತು ಅವರಿಗೆ ವಂಶ ಪಾರಂಪರೆಯಿಂದ ಬಂದಿರಲಿಲ್ಲ. ಗುಜರಾತ್ನ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಧೀರುಭಾಯಿ ಅಂಬಾನಿ ಯೆಮೆನ್ ನಲ್ಲಿ ಪೆಟ್ರೋಲ್ ಪಂಪ್ ನ ಅಟೆಂಡೆಂಟ್ ಆಗಿ ತಮ್ಮ ಜರ್ನಿಯನ್ನ ಶುರು ಮಾಡ್ತಾರೆ. ಅವರು ಬೆರಳೆಣಿಕೆ ಸಂಬಳಕ್ಕಾಗಿ ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ. ಆವಾಗ ಹಸಿವಿನಿಂದ ಬದುಕೋಕೆ ಒದ್ದಾಡ್ತಾ ಇದ್ರು. ಆದ್ರೆ ಈ ಹೋರಾಟಗಳು ಅವರಿಗೆ ಸ್ಟ್ರೆಂತ್ ನ, ಧೈರ್ಯನ ಕೊಡ್ತವೆ. ಅವರು ಭಾರತದಲ್ಲಿ ಜವಳಿ ವ್ಯಾಪಾರವನ್ನ ಪ್ರಾರಂಭ ಮಾಡ್ತಾರೆ. ಜನ ಅವರ ವಿಷನ್ ಮೇಲೆ ಡೌಟ್ ಪಟ್ಟು ಅವರನ್ನ ರಿಜೆಕ್ಟ್ ಮಾಡ್ತಾರೆ. ಈ ಎಲ್ಲಾ ಸೋಲುಗಳ ಬೆಲೆಯನ್ನ ಕಟ್ಟಿದ ಧೀರುಭಾಯಿ ಅಂಬಾನಿ ರಿಲಯನ್ಸ್ ಕಂಪನಿಯನ್ನ ಸೃಷ್ಟಿ ಮಾಡ್ತಾರೆ. ಇವತ್ತು ರಿಲಯನ್ಸ್ ವಿಶ್ವದ ಯಶಸ್ವಿ ಕಂಪನಿಗಳಲ್ಲಿ ಒಂದಾಗಿದೆ. ಅವರು ಅನುಭವಿಸಿದ ನೋವು ಇಂತಹ ಒಳ್ಳೆ ಕಂಪನಿಯ ಸೃಷ್ಟಿಗೆ ಕಾರಣ ಆಯ್ತು. ಇಲ್ಲ, ರತನ್ ಟಾಟಾ ಅವರನ್ನ ತಗೋ. ಸಮಗ್ರತೆ ಮತ್ತೆ ನಾಯಕತ್ವಕ್ಕೆ ಮತ್ತೊಂದು ಹೆಸರೇ ರತನ್ ಟಾಟಾ. ಟಾಟಾ ಮೋಟಾರ್ಸ್ ನ್ಯಾನೋ ಕಾರನ್ನ ರಿಲೀಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದಾಗ ಸಾಮಾನ್ಯ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಕಾರು ಸಿಗೋದು ಕನಸಾಗಿತ್ತು. ಅಂತಹ ಕಾರನ್ನ ತಯಾರಿಸೋದು ಕೂಡ ಕನಸಾಗಿಯೇ ಇತ್ತು. ಆದ್ರೂ ಕೂಡ ಈ ನ್ಯಾನೋ ಕಾರನ್ನ ಮಾರುಕಟ್ಟೆಗೆ ತರುವಾಗ ತುಂಬಾ ಜನರು ಅಡ್ಡ ಬಂದ್ರು. ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆ, ರಾಜಕೀಯದಿಂದ ಹಿನ್ನಡೆ ಸೇರಿದಂತೆ ತುಂಬಾ ಪ್ರಾಬ್ಲಮ್ಸ್ಗಳು ರತನ್ ಟಾಟಾ ಅವರಿಗೆ ಎದುರಾಗಿದ್ವು. ಪಶ್ಚಿಮ ಬಂಗಾಳದಿಂದ ತನ್ನ ಕಾರ್ಖಾನೆಯನ್ನ ಗುಜರಾತ್ಗೆ ಸ್ಥಳಾಂತರಿಸುವಂತೆ ಒತ್ತಾಯ ಮಾಡಲಾಯಿತು. ಟಾಟಾ ಮೋಟಾರ್ಸ್ ಮೇಲೆ ಆರ್ಥಿಕ ಮತ್ತೆ ಭಾವನಾತ್ಮಕ ಟೋಲ್ ದೊಡ್ಡದಾಗಿದೆ. ಆದ್ರೆ ರತನ್ ಟಾಟಾ ದೃಢವಾಗಿದ್ರು. ಅವರು ದೃಢವಾಗಿ ನಿಂತರು. ನೋವಿನ ಜೊತೆ ಅವರು ಅಮೂಲ್ಯವಾದ ಪಾಠಗಳನ್ನ ಕಲಿತಾ ಹೋದ್ರು. ಇವತ್ತು ಟಾಟಾ ಜಾಗತಿಕ ಬ್ರಾಂಡ್ ಅನ್ನ ವಿಶ್ವವೇ ಮೆಚ್ಚಿದೆ. ಅವರ ಈ ನೋವಿನ ಬೆಲೆ ಈ ಗ್ರೋತ್ಗೆ ಕಾರಣ ಆಯಿತು. ಮತ್ತೊಂದು ಇನ್ಸ್ಪೈರಿಂಗ್ ಸ್ಟೋರಿ ನಾರಾಯಣ್ ಮೂರ್ತಿ, ಇನ್ಫೋಸಿಸ್ ನ ಕೋ ಫೌಂಡರ್. ಅವರ ಆರಂಭಿಕ ದಿನಗಳಲ್ಲಿ ಇನ್ಫೋಸಿಸ್ಗೆ ತುಂಬಾ ಕಷ್ಟಗಳಿದ್ವು. ದುಡ್ಡಿರ್ಲಿಲ್ಲ, ಆರ್ಥಿಕ ಸಂಕಷ್ಟ. ಮೂರ್ತಿ ಮತ್ತೆ ಅವರ ತಂಡ ಕಡಿಮೆ ಸಂಪನ್ಮೂಲಗಳಲ್ಲಿಯೇ ಬದುಕಬೇಕಾಗಿತ್ತು. ಅವರಲ್ಲಿ ತುಂಬಾ ಜನರು ಹಣವನ್ನ ಉಳಿಸೋಕೆ ಆಫೀಸ್ನ ಮಹಡಿಯಲ್ಲೇ ಮಲಗ್ತಾ ಇದ್ರು. ಕಂಪನಿಯನ್ನ ಶುರು ಮಾಡಕ್ಕೆ ಮೂರ್ತಿ ತನ್ನ ಹೆಂಡತಿ ಬಳಿಯಿಂದ ಸಾಲವನ್ನು ಪಡೆದಿದ್ರು. ನಿದ್ದೆ ಇಲ್ಲದ ರಾತ್ರಿಗಳ ನೋವು, ಇನ್ವೆಸ್ಟರ್ಸ್ ಗಳಿಂದ ನಿರಾಕರಣೆ ಇವತ್ತು ಇನ್ಫೋಸಿಸ್ ನನ್ನು IT ದೈತ್ಯನಾಗಿ ರೂಪಿಸಿದೆ. ಸೊ ನಾವು ಏನ್ ಕಲಿತೀವಿ ಈ ಕಥೆಗಳಿಂದ? ಗ್ರೋತ್ ಒಂದು ಶಿಕ್ಷೆ ಅಲ್ಲ, ಇದು ಒಂದು ಪ್ರಕ್ರಿಯೆ. ಇದು ನಿಮ್ಮ ತಾಳ್ಮೆ, ಸಂಕಲ್ಪದ ಪರೀಕ್ಷೆ ಆಗಿದೆ. ಪ್ರತಿ ಬಾರಿ ನೀನ್ ಸೋತಾಗ ಅದು ನಿನ್ನನ್ನ ಮುಂದಿನ ಹಂತಕ್ಕೆ ಸಿದ್ಧಪಡಿಸುತ್ತೆ. ಒಂದು ಬೀಜ ಮೊಳಕೆ ಒಡೆಯುವಂತೆ ನಿನ್ನನ್ನ ಬಲವಾದ, ಬುದ್ಧಿವಂತ ವ್ಯಕ್ತಿಯಾಗಿ ಇದು ರೂಪಿಸುತ್ತೆ. ನಿನ್ನ ಗ್ರೋತ್ ಪಡೆಯೋದಕ್ಕೆ ನೀನು ನೋವು ಅನುಭವಿಸ್ತಾ ಇದ್ರೆ ಕೇಳಿಸ್ಕೋ ಗೆಳೆಯ, ನೀನು ಸರಿಯಾದ ದಾರಿಯಲ್ಲೇ ಇದೀಯಾ. ನೋವು ಫೇಲ್ಯೂರ್ನ ಸಂಕೇತ ಅಲ್ಲ, ಅದರಿಂದಲೇ ನಿನ್ನ ಬೆಳವಣಿಗೆ ಇದೆ. ಭಾರತದ ಬಿಸ್ನೆಸ್ ಮ್ಯಾನ್ ಗಳನ್ನ ನೋಡು, ದಾರಿಯಲ್ಲಿ ಬರೋ ನೋವುಗಳನ್ನ ಅವರು ಹೇಗೆ ಎದುರಿಸಿದ್ರು ಅಂತ. ದ ಕಾಸ್ಟ್ ಆಫ್ ಗ್ರೋತ್ ಇಸ್ ಪೇನ್. ಹೌದು, ಕಟ್ಟು ಬೆಲೆಯನ್ನ, ಮತ್ತೆ ನೀನು ನಿನ್ನ ಕಲ್ಪನೆಯನ್ನ ಮೀರಿ ಶ್ರೇಷ್ಠತೆಯನ್ನ ಸಾಧಿಸ್ತೀಯಾ. ಥ್ಯಾಂಕ್ ಯು.